ಓಂ ಗುರುದ್ಯೋ ನಮಃ. ಮನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಇಂದಿನ ಒಂದು ವಿಶೇಷ ಸಂಚಿಕೆ ತುಂಬಾ ಪವರ್ಫುಲ್ ಆದಂಥ ಸಂಚಿಕೆ ಇದು. ಯಾಕೆಂತಂದ್ರೆ ಈ ಸಂಚಿಕೆಯಲ್ಲಿ ಯಾವುದೇ ಒಬ್ಬ ಮನುಷ್ಯ ನೀವು ಯಾವುದ್ರ ದಿಕ್ಕಿನ ಬೇಕಾದರೂ ಹೋರಾಟವನ್ನು ಮಾಡಬಹುದು. ಬಟ್ ಈ ದಿಕ್ಕಿನ ವಿಶೇಷತೆಯಲ್ಲಿ ನೀವು ಹೋರಾಟ ಮಾಡುವಾಗ ಬಹಳ ಜಾಗೃತರಾಗಿರಬೇಕು. ಆ ವಿಶೇಷ ದಿಕ್ಕೇ ನೈಋತ್ಯ ದಿಕ್ಕು. ಈ ನೈಋತ್ಯ ದಿಕ್ಕು ಎಷ್ಟು ಪವರ್ಫುಲ್ ಅಂತಂದರೆ, ಈ ದಿಕ್ಕಿನ ಬಗ್ಗೆ ನೀವು ಸರಿಯಾಗಿ ಈ ದಿಕ್ಕನ್ನು ಪೋಷಿಸಿ ಪಾಲಿಸಿ ಪರಿಪೂರ್ಣವಾಗಿ ಅಳವಡಿಕೆ ಮಾಡಿಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಳ್ತೀರಿ ಅದನ್ನು ನೀವು ಸಾಧಿಸ್ಬೋದು. ಇದು ಮಹತ್ವವಾದಂಥ ವಿಶೇಷ ಕಾರ್ಯಕ್ರಮ. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ನೋಡಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಈಗ ನೋಡಿ, ನೈಋತ್ಯ ದಿಕ್ಕು 5ನೇ ಸ್ಥಾನದಲ್ಲಿ ಬರ್ತದೆ. ಈ ದಿಕ್ಕಿನ ಪವರ್ ಏನು ಗೊತ್ತಾ? ಇದು ನೆಲಕ್ಕೆ ಸಂಬಂಧಪಟ್ಟಿದ್ದು, ಭೂಮಿಗೆ ಸಂಬಂಧಪಟ್ಟ, ಅಂದರೆ ಭೂತತ್ವದ ದಿಕ್ಕು. ಈ ಭೂತತ್ವದ ದಿಕ್ಕು ಏನು ಹೇಳುತ್ತೆ ಅಂದರೆ, ಇಡೀ ಎಲ್ಲ ಈಗ ಹೇಗೆ ಈ ಒಂದು ಬ್ರಹ್ಮಾಂಡದಲ್ಲಿ ಭೂಮಿ ನಮ್ಮ ಭಾರವನ್ನು ಹೊತ್ಕೊಂಡಿದೆ, ಹಾಗೆ ಈ ನಮ್ಮ ಮನೆ ಅಂತ ಏನಿದೆಯಲ್ಲ, ಈ ಮನೆಯನ್ನು ಬ್ರಹ್ಮಾಂಡದಲ್ಲಿ ಈ ಭಾರವನ್ನು ಹೊರುವಂಥ ದಿಕ್ಕು. ಆಯ್ತಾ? ಈ ದಿಕ್ಕಿಗೆ ಅಧಿಪತಿ ದೈತ್ಯ ನಾಯಕ ಬಂದು ನಿವೃತ್ತಿ. ಈ ದಿಕ್ಕಿಗೆ ದೈತ್ಯ ನಾಯಕ ನಿವೃತ್ತಿಯಾಗಿರ್ತಾರೆ. ಇದನ್ನು ನೆನಪಿಟ್ಕೊಳ್ಬೇಕು. ಯಾಕೆಂದ್ರೆ ದೈತ್ಯರಲ್ಲಿ ದೈತ್ಯ ನಾಯಕನಾದ, ಆದರೆ ಗ್ರಹಾಧಿಪತಿ ಬಂದು ರಾಹು. ಯಾವಾಗ ರಾಹು ಗ್ರಹಾಧಿಪತಿಗಳಾದಾಗ ಬಹಳ ವೆರಿ ಪವರ್ಫುಲ್ ಆದಂಥ ದಿಕ್ಕಿದು. ಈ ದಿಕ್ಕಿನಲ್ಲಿ ಪ್ರವೇಶ ದ್ವಾರಗಳು ಇಡುವಾಗಿಲ್ಲ, ಆದರೆ ಎತ್ತರವಾದ ಮರಗಳು ಬೆಳೆಸ್ಕೊಳ್ಬೋದು, ಹೈಟಾಗಿ ಕಟ್ಕೊಳ್ಬೋದು, ಮೆಟ್ಲು ಹಾಕ್ಕೊಳ್ಬೋದು. ಹಾಗೆ ಭಾರ ಹೊರುವಂಥ ದಿಕ್ಕಿದು. ಭೂಮಿಯ ಮೇಲೆ ಟ್ಯಾಂಕನ್ನು ಇಡುವಂಥ ದಿಕ್ಕು. ಯಾವುದೇ ಕಾರಣಕ್ಕೂ ಭೂಮಿ ಒಳಗಡೆ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಬೋರು ಆಗಲಿ, ಬಾವಿ ಆಗಲಿ, ಸಂಪಾಗಲಿ ಮಾಡೋ ಹಾಗೆ ಇಲ್ಲ. ಟ್ಯಾಂಕ್ ಕಟ್ತೀರಾ, ಭೂಮಿಯ ಮೇಲೆ ಕಟ್ಕೊಂಡ್ರೆ ಒಳ್ಳೆಯದು. ಆದರೆ ಈ ದಿಕ್ಕು ಬೆಳೆದಿರಲಬಾರ್ದು, ಕಟ್ಟು ಆಗಿರಬಾರ್ದು. ಬೆಳೆದಿದ್ರೆ ಆಯಕ್ಕೆ ಆಪತ್ತು ಬರ್ತದೆ. ಕಟ್ಟಾದರೆ ಅಲ್ಲಿರುವಂಥ ಬಲ ಕಟ್ಟಾಗೋಗುತ್ತೆ. ಬಲ ಅಂದ್ರೆ ನೋಡಿ, ಭಗವಂತನಾದಂಥ ವಾಸ್ತುಮೂರ್ತಿಯ ಪದತಲಗಳು, ಪುಷ್ಟಗಳು ಅಂತ ನಾವೇನು ಹೇಳ್ತೀವಿ, ಈ ಹಿಂಬದಿ ಇವೆರಡು ಪಾದಗಳು ಗಟ್ಟಿ ಇದ್ದಾಗ ನಾವು ಎಲ್ಲಿಗೆ ಬೇಕಾದರೂ ಓಡ್ಬೋದು, ನೆಗಿಬೋದು, ನಡಿಬೋದು, ಕುಣಿಬೋದು. ಆದರೆ ಆ ಪಾದಗಳು ಕಟ್ಟಾದಾಗ ನಮ್ಮ ಜೀವನ ಎಲ್ಲ ಕುಂತ್ಕೊಂಡು ಹೋಗುತ್ತೆ. ಹಾಗಿದ್ದಾಗ ಈ ಸ್ಥಳ ವಿಶೇಷವಾಗಿ ಈಶಾನ್ಯಕ್ಕಿಂತ ಕಡಿಮೆ ಖಾಲಿ ಜಾಗ ಇರಬೇಕು, ಎತ್ತರವಾಗಿರಬೇಕು, ಮತ್ತು ಈ ದಿಕ್ಕು ಎಲ್ಲ ದಿಕ್ಕುಗಳಿಗಿಂತ ಭಾರವನ್ನು ಹೊರುವಂಥ ದಿಕ್ಕು ಅಂತ ನಾವು ಹೇಳಿದ್ದೀವಿ. ಭೂತದಯ ದಿಕ್ಕು ಅಂದರೆ ನೈಋತ್ಯ ಅಂದರೆ ದೈವಕ್ಕೆ ಸಂಬಂಧಪಟ್ಟಿದ್ದು. ಈಗ ನಾವು ಕೇಳಿರ್ಬೋದು, ದೈವನೇ ಬೇರೆ, ದೇವನೇ ಬೇರೆ. ದೇವ ಅಂದರೆ ಒಂದು ರೀತಿಯ ವಿಶೇಷವಾದಂಥ ದೇವರು. ಆದರೆ ಇವರು ದೈವ ಸಂಭೂತರಾದ್ರೂ ರಾಕ್ಷಸ ರೂಪದವರು. ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಏಕೆಂತಂದರೆ ಈ ನೈಋತ್ಯ ದಿಕ್ಕು ಭೂತದಯ ದಿಕ್ಕು. ಈ ದಿಕ್ಕಲ್ಲಿ ಯಾವಾಗಲೂ ಗತಿಸಿದವ್ರದ ಆಶೀರ್ವಾದ ಯಾವಾಗಲೂ ಈ ಮನೆಯ ಮೇಲೆ ಇರ್ತದೆ, ಯಾಕೆಂತಂದ್ರೆ ಸರಿಯಾಗಿದ್ದರೆ. ಆದರೆ ಈ ಮನೆ ಯಜಮಾನನಿಗೆ ವಿಶೇಷವಾಗಿ ಬೆಡ್ರೂಮ್ ಇಲ್ಲೇ ಇರಬೇಕು. ಬೆಡ್ರೂಮ್ ಮಾಡ್ಕೊಂಡ್ಮೇಲೆ ಬಾತ್ರೂಮ್ ಏನೇ ಬಂದ್ರೂ ಆ ಬೆಡ್ರೂಮಿನ ಒಂದು ಆಕಾರ ಏನಿದೆಯಲ್ಲ, ಚೌಕಾಕಾರದಲ್ಲಿ, ಆ ಜಾಗದಲ್ಲಿ ವಾಯುವ್ಯ ಮೂಲೆಯಲ್ಲೇ ಇರಬೇಕು. ನೆನ್ಪಿಟ್ಕೊಳ್ಳಿ. ಕೆಲವರು ಏನ್ ಮಾಡ್ತಾರೆ, ಆಗ್ನೇಯ ಕೊಟ್ಬಿಡ್ತಾರೆ, ಆಗ ಲೋಪದೋಷಕ್ಕೆ ಗುರಿ ಆಗ್ತೀರಿ. ಇದೊಂದು ಇಟ್ಕೊಂಡಿರ್ಬೇಕು. ಹಾಗಿದ್ದಾಗ ಶ್ರೇಯಸ್ಸನ್ನು ತಂದು ಕೊಡ್ತದೆ. ಸರ್ವಶ್ರೇಷ್ಠವಾದಂಥ ಜೀವನ ನೀವು ಮಾಡ್ತೀರಿ. ಹಣ, ಆಸ್ತಿ, ಜಮೀನನ್ನು, ಸಾಕಷ್ಟು ಆಸ್ತಿಯನ್ನು ಮಾಡ್ತೀರಿ. ಈ ಗೃಹವಾಸಿಗಳೇ ಅವರು ಉತ್ತಮ ಗುಣವಂತರಾಗಿರ್ತಾರೆ. ಅವರ ಒಂದು ಚಾರಿತ್ರ್ಯ ಭವಿಷ್ಯ ತುಂಬ ಚೆನ್ನಾಗಿರ್ತದೆ. ದೀರ್ಘ ಆಯುಷ್ಯಗಳಾಗಿರ್ತೀರಿ. ಸುಖ, ನೆಮ್ಮದಿ ಅನ್ನೋದು ನಿಮ್ಮ ಹತ್ರ ಇರ್ತದೆ. ಈ ಜೀವನವನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ ಅಂದರೆ, ನೀವು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಒಂದು ಸ್ಥಾನಮಾನದಲ್ಲಿ ನಿಲ್ಲಿಸಿದ್ರೆ ಆ ಒಂದು ಕೆಲಸವನ್ನು ನೀವು ನಿರ್ವಹಿಸ್ತೀರಿ. ಯಾಕೆಂದ್ರೆ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಬೇಕು ಅಂದರೆ ಈ ಭೂತದಯ ದಿಕ್ಕು ಪವರ್ ಇರಬೇಕು. ರಾಹುವಿನ ಪವರ್ ಬೇಕೇ ಬೇಕು. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ರಾಹುವಿನ ಅನುಗ್ರಹವಿಲ್ಲ ಅಂದರೆ ನೀವು ನಾವು ಅಳ್ಳಾಡ್ಸಕ್ಕಾಗಲ್ಲ. ನೋಡ್ಲಿಕ್ಕೆ ತುಂಬ ಸ್ಮಾರ್ಟ್ ಆಗಿರ್ತೀವಿ, ಬಟ್ ಶಕ್ತಿ, ಧೈರ್ಯ, ಬಲ, ಬುದ್ಧಿ, ಹನುಮನ ಹೇಗೋ ಹನುಮನ ರೂಪದಲ್ಲೇ ಈ ಒಂದು ಗ್ರಹಾಧಿಪತಿ ಆಶೀರ್ವಾದ ಬೇಕು. ಹನುಮಂತನಿಗೆ ಎಷ್ಟು ಬಲ, ಬುದ್ಧಿ, ವಿದ್ಯೆ, ಎಲ್ಲ ವಿದ್ಯೆಯಲ್ಲೂ ಪಾರಂಗತರು ಹನುಮಾನು. ಹಾಗೆ ರಾಹುನಲ್ಲಿ ಬಲ,
ಧೈರ್ಯ, ನಾನು ಇದೀವಿ, ಏನೇ ಆದರೂ ಗೆದ್ಕೊಂಡು ಬರ್ತೀರಿ. ಈ ದಿಕ್ಕನ್ನು ಭಾಳ ವಿಶೇಷವಾಗಿ ನೀವು ಕಾಪಾಡ್ಕೊಳ್ಳೇಬೇಕು. ಪ್ರತಿಯೊಬ್ಬ ಮಾನವನಿಗೆ ದೀರ್ಘಾಯುಷ್ಯ ಬೇಕು ಅಂದರೆ ಈ ನೈಋತ್ಯ ದಿಕ್ಕನ್ನು ನೀವು ಪರಿಪೂರ್ಣವಾಗಿ ಅಳವಡಿಸ್ಕೊಂಡು ಮನೆ ಕಟ್ಟಿದಾಗ ಇಷ್ಟು ಫಲಗಳು ನಿಮ್ಮದಾಗುತ್ತೆ. ಒಂದು ವೇಳೆ ನೈಋತ್ಯ ದಿಕ್ಕಲ್ಲಿ ಲೋಪದೋಷಗಳು ನೋಡಿ, ನೆನಪಿಟ್ಕೊಳ್ಳಿ, ಲೋಪದೋಷ ಅಂದ್ರೆ ಏನು? ಬಾವಿ ಮಾಡೋದು, ಬೋರ್ ತೆಗೆಯೋದು, ಭೂಮಿ ಒಳಗಡೆ ಸಂಪ್ ಮಾಡೋದು, ಆ ದಿಕ್ಕನ್ನು ಬೆಳೆಸ್ಕೊಳ್ಳೋದು, ಅಲ್ಲ ಆ ದಿಕ್ಕನ್ನು ಕಟ್ ಮಾಡೋದು, ಆ ದಿಕ್ಕಿನಲ್ಲಿ ನೀವು ತಗ್ಗು ಮಾಡ್ಕೊಳ್ಳೋದು, ಮನೆ ಒಳಗಡೆ ತಗ್ಗು ಮಾಡ್ಕೊಳ್ಳೋದು, ಆ ತಗ್ಗಿನಲ್ಲಿ ಅಲ್ಲಿ ಅಥವಾ ಬಾತ್ರೂಮ್ ಕಟ್ಕೊಳ್ಳೋದು, ಮನೆಯಲ್ಲಿ ಬಳಸಿದ ನೀರು ಆಚೆ ಹೋಗೋದು. ಯಾಕೆಂದರೆ ಈಗ ನೋಡಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಾಗಲಿ, ರಾಜಕೀಯದವರಿಗಾಗಲಿ, ದೊಡ್ಡ ದೊಡ್ಡ ಇದರಲ್ಲಿರೋರಿಗೆ ಟೈಮ್ ಇರಲ್ಲ. ಅವರು ಏನು, ಇದನ್ನ ಯಾವುದು ನೋಡೋ ಸಮಯ ಇಲ್ಲಪ್ಪ, ನನಗೆ ನೀಟಾಗಿ ಮನೆ ಮಾಡಿಕೊಡು ಅಂತಾರೆ. ಅವರು ಬಿಲ್ಡಿಂಗನ್ನು ಪ್ಲಾನ್ ಚೆನ್ನಾಗಿ ಕೊಡ್ತಾರೆ, ಏನು ಸ್ಟ್ರಾಂಗ್ ಆಗಿ ಬಿಲ್ಡಿಂಗನ್ನು, ಡೂಪ್ಲೆಕ್ಸ್ ಇರ್ಬೋದು, ಇನ್ನೀವೊಂದು ಯಾವುದೋ ಸಿಕ್ಕಾಬಟ್ಟೆ ಪವರ್ಫುಲ್ ಆಗಿ ಮಾಡ್ತಾರೆ. ಬಟ್ ಇಲ್ಲಿ ಬರುವಂಥ ಲೋಪದೋಷಗಳದ್ದು ಅವರಿಗೆ ಅರ್ಥವಾಗಿರೋದಿಲ್ಲ. ಇಂಜಿನಿಯರ್ಗೆ ವಾಸ್ತು ಮಾಡ್ತಾರೆ, ಬಟ್ ಅಲ್ಲಿ ಯಾವ ಆಯ ಬಂದಿದೆ ಅದನ್ನು ನೋಡಿರಲ್ಲ, ಮತ್ತೆ ಅಲ್ಲಿ ತಗ್ಗು ಎತ್ತರದ ಬಗ್ಗೆ ಅವರು ಗಮನ ಹರಿಸಿರೋದಿಲ್ಲ. ಈ ದಿಕ್ಕೇನಾದರೂ ಲೋಪದೋಷಗಳಾದರೆ ಗಮನಿಸಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ತೊಂದರೆ ಆಗುತ್ತೆ. ನೀವೆಷ್ಟೇ ಹಣವಂತರಿದ್ರು ಇನ್ನೊಬ್ಬರ ನಿಮ್ಮ ಮೇಲೆ ಕಣ್ಣು ಹಾಕ್ತಾರೆ, ಹಪ್ತಾ ವಸೂಲಿ ಮಾಡಕ್ಕೆ ನಿಂತ್ಕೊಳ್ತಾರೆ ನಿಮ್ಮ ಮೇಲೆ. ನಿಮ್ಮ ಹತ್ರ ಹಣ ಇದೆ, ಆಸ್ತಿ ಇದೆ ಅಂತ ಎಲ್ಲ ಗೊತ್ತಿರ್ತದೆ, ನಿಮಗೆ ಭಯವನ್ನು ಹುಟ್ಟಿಸ್ತಾರೆ. ಮಾನಸಿಕವಾಗಿ ನಿಮ್ಗೊಂದು ರೀತಿ ತೊಳಲಾಟಗಳು ಪ್ರಾರಂಭ ಆಗುತ್ತೆ. ಭೂತ ಪ್ರೇತಗಳ ಭಯ, ಪಿಸಾಚಿಗಳ ಬಾಧೆ, ಪತಿ ಪತ್ನಿಯರ ಮಧ್ಯೆ ವಿರಸ. ಒಂದೊಂದು ಟೈಮಲ್ಲಿ ಆತ್ಮಹತ್ಯೆಗೂ ನೀವು ಯತ್ನಿಸುವಂಥ ಪರಿಸ್ಥಿತಿಗಳು ಬರ್ತದೆ. ಕಾಯಿಲೆ ವಾಸಿಯಾಗದಿದ್ದಂಥ ಕಾಯಿಲೆಗಳು, ಸ್ಟ್ರೋಕ್, ಪಾರ್ಶ್ವವಾಯು ಅಂತ ನಾವೇನು ಹೇಳ್ತೀವಲ್ಲ, ಅಂಥ ಒಂದು ಗಂಭೀರ ಕಾಯಿಲೆಗಳು ಸಂಭವಿಸುವ ಪರಿಸ್ಥಿತಿ ಜಾಸ್ತಿ ಆಗಿರ್ತದೆ. ಹಾಗಿದ್ದಾಗ ಸಂತಾನ ಹಾನಿ, ಮೃತ್ಯುವಿನ ಭಯ, ಹೆಣ್ಣು ಮಕ್ಕಳ ನಡೆಯಲ್ಲಿ ತುಂಬ ಚೇಂಜಸ್ ಆಗಿರ್ತದೆ. ದುರ್ಮರಣವನ್ನು ಹೊಂದುವಂಥ ಪರಿಸ್ಥಿತಿನೂ ಬರ್ಬೋದು. ಎಷ್ಟೋ ನೋಡಿ, ದೊಡ್ಡ ದೊಡ್ಡ ಶ್ರೀಮಂತರು ಕೋಟಿಗಟ್ಟಲೆ ಆಸ್ತಿ ಇರ್ತದೆ, ಗೊತ್ತಿಲ್ಲ, ಯಾವುದೋ ವಿಮಾನ ಅಪಘಾತದಲ್ಲಿ ಅಥವಾ ಯಾವುದೋ ದೊಡ್ಡ ಸಮುದ್ರದಲ್ಲಿ ಹಡಗಲ್ಲಿ ಮುಳುಗಿ ಹೋಗೋದು, ಅಥವಾ ಯಾರೋ ಅವರನ್ನು ಟಾರ್ಗೆಟ್ ಮಾಡಿ ಹೊಡೆದಾಕೋದು, ಅವ್ರ ಹತ್ರ ಆಸ್ತಿ ಇದೆ, ಹಣ ಇದೆ ಅಂತ ಕಿತ್ಕೊಳ್ಳೋದು, ಅವರಿಗೆ ಭಯವನ್ನು ಹುಟ್ಟಿಸೋದು. ಆಯ್ತಾ? ಯಾಕೆಂದ್ರೆ ಹಣ ಇರ್ತದೆ, ಅಧಿಕಾರ ಇರ್ತದೆ, ಒಂದೊಂದು ಟೈಮಲ್ಲಿ ದುರ್ಬಲರಾಗ್ಬಿಡ್ತಾರೆ. ಮನೋಶಕ್ತಿ ಅನ್ನೋದು ದುರ್ಬಲಗೊಂಡು ಬಿಡ್ತದೆ. ಆಘಾತ, ಅನಾಹುತಗಳು ನಿಮಗೆ ಪ್ರಾರಂಭ ಆಗುತ್ತೆ. ಈ ಅನಾಹುತದಿಂದ ನೀವು ತಪ್ಪಿಸ್ಕೊಳ್ಬೇಕು ಅಂದರೆ ಈ ದಿಕ್ಕಿನಲ್ಲಿ ಪ್ರವೇಶ ದ್ವಾರ ಇರೋ ಹಾಗಿಲ್ಲ. ಈ ದಿಕ್ಕಿಗೆ ಕಿಟಿಕಿಯನ್ನು, ಆ ಮೂಲೆಯ, ಆ ನೈಋತ್ಯ ಮೂಲೆಯ ಉಚ್ಚ ಸ್ಥಾನದಲ್ಲಿ ಕಿಟಿಕಿಯನ್ನು ಕೊಡಬೇಕು, ಎತ್ತರವಾಗಿರಬೇಕು. ಹಾಗೆ ಅಲ್ಲಿ ವಿಶೇಷವಾಗಿ ಬಂದೋಬಸ್ತು ಜಾಸ್ತಿ ಇರಬೇಕು. ಅದು ನಮ್ಮ ಸಂಪತ್ತನ್ನು ಕ್ರೋಢೀಕರಣ ಮಾಡುವಂಥ ಇದು. ನಮ್ಮ ಸಂಪತ್ತು ಯಾವುದೇ, ನಮ್ಮದೊಂದು ಆಸ್ತಿ ಪತ್ರ ಇರಲಿ, ನಮ್ಮ ಹಣ ಇರಲಿ, ನಮ್ಮ ಹತ್ರ ವಜ್ರ ವೈಡೂರ್ಯ ಚಿನ್ನ ಇನ್ನೊಂದು ಏನೇ ಇರಲಿ, ಅದನ್ನು ಸೇಫ್ಟಿಯಾಗಿ ಲಾಕರ್ನಲ್ಲಿ ಇಡುವಂಥ ಜಾಗ. ಅಲ್ಲಿ ಲೋಪದೋಷಗಳಾದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮನೆಯಿಂದ ಆಸ್ತಿ ಐಶ್ವರ್ಯ ಎಲ್ಲ ಕಿತ್ತು ಹೋಗ್ಬಿಡ್ತದೆ. ಯಾಕೆಂದರೆ ಅಷ್ಟೆಲ್ಲ ಸಂಪಾದನೆ ಮಾಡಿದಂಥ ಆ ವ್ಯಕ್ತಿ ಅವನೇ ಒಂದು ದಿವಸ ಬಲಿಯಾದ ಅಂದರೆ ಮತ್ತೆ ಆಸ್ತಿಗೆ ಎಲ್ಲಿಂದ ಬೆಲೆ ಇದೆ? ಆ ಕುಟುಂಬಕ್ಕೆ ಇನ್ಯಾರ ಆಶ್ರಯ? ಇದಕ್ಕೆಲ್ಲ ಕಾರಣ ನೈಋತ್ಯ ದಿಕ್ಕಿನ ಲೋಪದ. ಯಾಕೆಂದರೆ ರಾಹುವಿನ ಬಲ ಇದ್ದರೆ ನಿಮ್ಮನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ. ಗಮನದಲ್ಲಿಟ್ಕೊಂಡು, ಅವರು ಬ್ರಹ್ಮ ರಾಕ್ಷಸರು. ಯಾರು? ಬ್ರಹ್ಮನಿಂದ ವರವನ್ನು ಪಡೆದು ನವಗ್ರಹಾಧಿಪತಿಗಳಿಂದಲೇ ಸ್ಥಾನವನ್ನು ತೆಗೆದುಕೊಂಡವರು. ಯಾಕೆಂದರೆ 9 ಗ್ರಹಗಳಲ್ಲಿ ಈ ರಾಹು ಮತ್ತು ಕೇತುಗೂ ವಿಶೇಷವಾದಂಥ ಸ್ಥಾನಮಾನ ಇದೆ. ಅವ್ರನ್ನ ಎಷ್ಟು ನೀವು ಸ್ಮರಣೆ ಮಾಡ್ತೀರಿ, ನಿಮಗೆ ಆರೋಗ್ಯ ಇರ್ಬೋದು, ಆಯುಷ್ ಇರ್ಬೋದು, ಅಧಿಕಾರ ಇರ್ಬೋದು, ಬಲಬುದ್ಧಿ ಧೈರ್ಯ ಇರ್ಬೋದು, ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ನೀವು ಮುನ್ನುಗ್ಗಿ ಗೆದ್ದು ಬರ್ತೀರಿ. ಇದು ಗಮನದಲ್ಲಿಟ್ಟುಕೊಂಡು ಈ ದಿಕ್ಕನ್ನು ನೀವು ಪರಿಪೂರ್ಣವಾಗಿ ಪೋಷಿಸ್ಕೊಳ್ಬೇಕು. ಹಣ ಇದೆ ಅನ್ನೋ ಅಹಂ ತೋರ್ಸಂಗಿಲ್ಲ. ಹಣ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಜ್ಞಾನನೂ ಬೇಕು, ಭಯ ಭಕ್ತಿನೂ ಬೇಕು, ಹಣನೂ ಬೇಕು, ಆ ಒಂದು ಮನೋಶಕ್ತಿನೂ ಬೇಕು. ಇರುವಂಥ ಆ ಸುಖ ಸಂಪತ್ತನ್ನು, ಗಳಿಸಿದ ಸಂಪತ್ತು ಮತ್ತೊಂದು ದಿವಸ ಪರರ ಪಾಲಾಗತ್ತೆ. ಕೋಟಿ ಖರ್ಚು ಮಾಡಿ ಮನೆ ಕಟ್ಟೋದಲ್ಲ ಇಂಪಾರ್ಟೆಂಟ್. ನೀವೆಷ್ಟೇ ಕೋಟಿ ಮನೆ ಕಟ್ಟಿ, ಬಟ್ ಆ ಮನೆಯಲ್ಲಿ ನಿಮಗೆ
ಪಂಚಸುಖಗಳು ಸಿಗಬೇಕು. ಆ ಪಂಚಸುಖಗಳು ಸಿಗಲಿಲ್ಲ ಅಂದರೆ ಮತ್ತೆ ಏನಕ್ಕೆ ನಾವು ಇಷ್ಟೆಲ್ಲ ದುಡಿಬೇಕು? ದೇಹವನ್ನು ದಂಡಿಸ್ಕೊಂಡು, ನಿದ್ರೆ ಬಿಟ್ಕೊಂಡು, ಊಟ ಬಿಟ್ಕೊಂಡು, ಕಷ್ಟಪಟ್ಟು ಓದಿ, ಕಷ್ಟಪಟ್ಟು ಏನೋ ಸಾಧಿಸಿ ಸುಖ ಅನುಭವಿಸೋ ಟೈಮಲ್ಲಿ ಯಾರ್ದೋ ಕಣ್ಣಿಗೆ ನಾವು ಗುರಿ ಆಗ್ತೀವಿ, ರಾಕ್ಷಸರ ಕಣ್ಣಿಗೆ ಗುರಿ ಆಗ್ತೀವಿ. ಅವ್ರು ಏನೂ ಕೆಲಸ ಮಾಡೋದಿಲ್ಲ. ಗತ ಜನ್ಮದ ಶತ್ರುಗಳು ಈ ಜನ್ಮದಲ್ಲಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಹಾಗೆ ರಾಹುವಿನ ಸ್ಥಾನ ನೈಋತ್ಯ ಸ್ಥಾನ. ಈ ಸ್ಥಾನವನ್ನು ನೀವು ಭದ್ರಪಡಿಸ್ಕೊಂಡ್ರೆ ನಿಮ್ಮ ಹಿಂದೆ ಮುಂದೆ ಗನ್ಮ್ಯಾನ್ಗಳು ಇರ್ತಾರೆ. ನಿಮ್ಮ ಹತ್ರ ಐಶ್ವರ್ಯ, ಕಾರು, ಮನೆ, ಬಂಗ್ಲೆ ಅನ್ನೋದು ನಿಮ್ಮ ಹತ್ರ ತುಂಬಿ ತುಳುಕ್ತಾ ಇರ್ತದೆ. ಬೌನ್ಸರ್ಗಳನ್ನ ಇಟ್ಕೊಂಡು ನೀವು ಇರ್ಬೋದು. ಯಾಕೆಂದ್ರೆ ನಿಮ್ಮ ಹತ್ರ ಐಶ್ವರ್ಯ ಇರ್ತದೆ, ಅಧಿಕಾರ ಇರ್ತದೆ, ಅಪರಿಮಿತ ಸಂಪತ್ತು ನಿಮ್ಮ ಹತ್ರ ಇರ್ತದೆ, ಸಮಾಜದಲ್ಲಿ ನಿಮಗೆ ಸ್ಥಾನಮಾನ, ಗೌರವ ದೊರೀತದೆ. ಎಷ್ಟೋ ಮನೆಯಲ್ಲಿ ನೋಡಿದ್ದೀನಿ ನಾನು, ಪಾಳು ಬಿದ್ದೋಗಿದೆ ಇಂಥ ಮನೆಗಳು. ಇಂಥ ದಿಕ್ಕಿನ ನಿವೇಶನದಲ್ಲಿ ಪ್ರವೇಶ ದ್ವಾರ ಕೊಟ್ಕೊಂಡು, ಸಂಪು ಕೊಟ್ಕೊಂಡು, ಅವರ ಮನೆಯಲ್ಲಿ ಅವ್ರು ಯಾವುದೋ ದೇಶದಲ್ಲಿ ಎಲ್ಲೋ ಒಂದು ಕಡೆ ಇದ್ದಾರೆ, ಸೇವೆ ಮಾಡಿಕೊಂಡು, ಅಂದರೆ NGOಗಳನ್ನು ಮಾಡಿಕೊಂಡು. ಯಾಕೆಂದ್ರೆ ಅವರಿಗೆ ಇಲ್ಲ ಆಗಲ್ಲ, ಸಂತಾನ ಭಾಗ್ಯ ಇರೋದಿಲ್ಲ, ಇದ್ರೂ ಅವರು ಇವ್ರ ಮಾತು ಕೇಳೋದಿಲ್ಲ. ಇಂಥ ಪರಿಸ್ಥಿತಿಯಾಗಿರಲಿ ಈ ದಿಕ್ಕಿರ್ತದೆ. ದಯಮಾಡಿ ಈ ದಿಕ್ಕಿಗೆ ನೀವು ವಿಶೇಷವಾದಂಥ ಪ್ರಾಮುಖ್ಯತೆ ಕೊಡಬೇಕು. ಯಾರು ಕೊಡ್ತೀರಿ? ಹಣ ಇದ್ದವ್ರು ಕೊಡದಿದ್ರೂ ಪರವಾಗಿಲ್ಲ. ನೀವು ಯಾರೋ ಇಂಥ ಒಂದು ನಿವೇಶನ ತೆಗೆದುಕೊಂಡಿದ್ರೆ ಖಂಡಿತವಾಗ್ಲೂ ಜಾಗೃತಿಯಿಂದ ಕಟ್ಟಿ. ಒಂದು ವೇಳೆ ನಾನು ರೈತಾಪಿ ನಾಯಕರಿಗೆ, ವರ್ಗದವರಿಗೆ ನಾನೊಂದು ಮಾತು ಹೇಳ್ತೀನಿ. ನಿಮ್ಮ ಜಮೀನಲ್ಲಿ ಈ ಥರ ನೈಋತ್ಯದಲ್ಲಿ ಬಾವಿಗಳು, ಹಳ್ಳಗಳು ನಿಮ್ಮ ಜಮೀನು ಅಲ್ಲದೆ ನಿಮ್ಮದೇ ಇದ್ರೂ ಅಥವಾ ನಿಮ್ಮದು ಅಲ್ಲದೆ ಇದ್ರೂ ನೀವು ಇದನ್ನು ಸರಿ ಮಾಡಿಕೊಳ್ಳಿಕ್ಕೆ ಬೇಕು ಆ ಜಾಗವನ್ನು. ಯಾಕೆಂದರೆ ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರು ಶ್ರಮಪಟ್ಟು ಬಿಸಿಲು, ಮಳೆ, ಗಾಳಿ, ಗುಡುಗು, ಮಿಂಚು ಲೆಕ್ಕಿಸದೆ ವ್ಯವಸಾಯ ಮಾಡಿದರೆ ಮಾತ್ರ ನಮ್ಮಂಥವ್ರು ಕುತ್ಕೊಂಡು ಇಲ್ಲಿ ಆಹಾರವನ್ನು ತಿನ್ನೋಕ್ಕಾಗೋದು. ಬಟ್ ರೈತರಿಗೆ ತೊಂದರೆ ಆಯಿತು, ರೈತರಿಗೆ ನಷ್ಟ ಆಯಿತು ಅಂದರೆ ಆಹಾರಕ್ಕೆ ಹಾಹಾಕಾರ ಬರುವ ಸಾಧ್ಯತೆ, ಬೆಲೆ ಏರಿಕೆ, ಎಲ್ಲ ವಸ್ತುಗಳ ಬೆಲೆ ಏರಿಕೊಂಡು ಹೋಗುತ್ತೆ. ಹಾಗಾಗಿ ನಾನು ವಿಶೇಷವಾಗಿ ರೈತಾಪಿಯವರ ಬಗ್ಗೆ ಹೇಳೋದಿಷ್ಟೇ, ನಿಮ್ಮ ಜಮೀನು ಯಾವುದಾದ್ರು ನೈಋತ್ಯ ದಿಕ್ಕಿನಲ್ಲಿ ಹಳ್ಳ ಬಾವಿಗಳಿದ್ದರೆ ಅಂಥದಕ್ಕೆ ಒಂದು ತಂತಿ ಬೇಲಿ ಹಾಕಿ ಅಥವಾ ಮಾಮೂಲಿ ಮುಳ್ಳು ಬೇಲಿ ಹಾಕಿ. ಅಂದರೆ ಹಳ್ಳಿ ಕಡೆ ಎಲ್ಲ ಗೊತ್ತಿರ್ತದೆ ನಿಮಗೆ, ಅದನ್ನು ಹಾಕ್ಕೊಳ್ಳಿ. ಅದು ನಿಮ್ಮ ರಕ್ಷಣಾ ಕವಚ. ನಿಮ್ಮ ಸ್ವತ್ತು ಅಲ್ಲದಿದ್ದರೆ ಅದಕ್ಕೆ ರಕ್ಷಣೆ ಮಾಡ್ಕೊಳ್ಬಿಡಿ, ಇನ್ನೊಬ್ರು ಬಂದು ಅಲ್ಲಿ ಎಂಟ್ರಿ ಆಗ್ದಂಗೆ. ಇದೊಂದು ಗಮನದಲ್ಲಿಟ್ಕೊಂಡು ಪರಿಪೂರ್ಣ ಸಕ್ಸಸ್ಸನ್ನು ಅನುಭವಿಸಿ. ಯಾಕೆಂದರೆ ನಾವು ಮಾನವನಾಗಿ ಹುಟ್ಟಿದ ಮೇಲೆ ಭೂಮಿ ಮೇಲೆ ಹುಟ್ಟಿ, ಭೂಮಿಯಲ್ಲೇ ಮಣ್ಣಲ್ಲೇ ಹುಟ್ಟಿ, ಮಣ್ಣಲ್ಲೇ ಮಣ್ಣಾಗಿ ಹೋಗಬೇಕು ವಿಶೇಷವಾಗಿ. ಆದರೆ ಆಸ್ತಿಯನ್ನು ಉಳಿಸ್ಕೊಳ್ಳೋದು ಹೇಗೆ? ಆಸ್ತಿಯನ್ನು ಗಳಿಸೋದು ಹೇಗೆ? ಹಣವನ್ನು ಉಳಿಸ್ಕೊಳ್ಳೋದು ಹೇಗೆ? ಹಣವನ್ನು ಗಳಿಸೋದು ಹೇಗೆ? ಸಂಸಾರವನ್ನು ಉಳಿಸ್ಕೊಳ್ಳೋದು ಹೇಗೆ? ಸಂಸಾರವನ್ನು ಮೇಂಟೈನ್ ಮಾಡೋದು ಹೇಗೆ? ಮಕ್ಕಳಿಗೆ ಯಾವ ರೀತಿಯ ಒಂದು ಲಾಲನೆ, ಪಾಲನೆ, ಪೋಷಣೆ ಮಾಡಿ ಅವ್ರನ್ನ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುವಂಥ ಬಲ ಬೇಕು ಅಂದರೆ ನೈಋತ್ಯ ತುಂಬ ಇಂಪಾರ್ಟೆಂಟ್. ಗಂಡ ಹೆಂಡತಿ ಈ ಜಾಗದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಪರಿಪೂರ್ಣವಾಗಿ ನೀವು ಕಷ್ಟಪಡಬೇಕಾಗತ್ತೆ. ಅದೇ ಸರಿಯಾಗಿತ್ತು ಅಂದರೆ ನಿಮ್ಮಷ್ಟು ಶ್ರೀಮಂತಿಗೆ ಯಾರೂ ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗಂತ ಹೇಳ್ತಾ, ಯಾರು ನೈಋತ್ಯ ದಿಕ್ಕಿನ ನಿವೇಶನಗಳು, ನೈಋತ್ಯ ದಿಕ್ಕಿನಲ್ಲಿ ಲೋಪದೋಷಗಳಿರುವಂಥ ಆಸ್ತಿಗಳು ಇಂಥವಿದ್ದರೆ ಪರಿಪೂರ್ಣ ಸರಿ ಮಾಡಿಕೊಳ್ಳಿ. ಸರಿ ಮಾಡಿಕೊಂಡು ನೀವು ಸಮೃದ್ಧಿಯನ್ನು ಕಾಣಿ ಅಂತ ಹೇಳ್ತಾ, ಈ ಸಂಚಿಕೆ ವಿಶೇಷ ಸಂಚಿಕೆ ಪರಿಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಂಬ ಜನರಿಗೆ ಎಲ್ಲ ಕಡೆ ವಾಸ್ತುವನ್ನು ಕೇಳಿ ವಾಸ್ತು ಮೇಲೆ ನಂಬಿಕೆ ಇಲ್ದಂಗಾಗಿದೆ. ಎಲ್ಲ ಕಡೆ ಶಾಸ್ತ್ರ ಕೇಳಿ ಶಾಸ್ತ್ರದವ್ರ ಮೇಲೆ ನಂಬಿಕೆ ಇಲ್ದಂಗಾಗಿದೆ. ಯಾಕೆಂದರೆ ಇದೆಲ್ಲ ಜಗತ್ತು ಆಲ್ರೆಡಿ ಅಪ್ಗ್ರೇಡ್ ಆಗ್ತಾ ಇದೆ. ಯಾಕೆಂದರೆ ಮೀಡಿಯಾ ಕಾಲ ಇದೆಲ್ಲ. ಮೀಡಿಯಾದಲ್ಲಿ ನೋಡಿದ್ದನ್ನು ಕೆಲವರು ಕಾರ್ಯರೂಪ ತರಕ್ಕೆ ಹೋಗ್ತಾರೆ, ಅದರಲ್ಲಿ ಫೇಲ್ ಆಗ್ತಾರೆ. ಆಗ ಅದು ಸರಿ ಇಲ್ಲ, ಶಾಸ್ತ್ರ ಸರಿ ಇಲ್ಲ, ಅದೆಲ್ಲ ಸುಳ್ಳು, ವಾಸ್ತು ಸರಿ ಇಲ್ಲ, ಅವೆಲ್ಲ ನಾವು ನಂಬಬೇಕಾ? ಹಂಗಾದ್ರೆ ನಮ್ಮವರೆಲ್ಲ ನಂಬಿದ್ರು. ಹೌದು, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಆಯಶಾಸ್ತ್ರವನ್ನು ನೋಡಲಿಕ್ಕೆ ಒಬ್ಬರು ಮನೋಶಾಸ್ತ್ರಜ್ಞರು, ವಾಸ್ತುಶಾಸ್ತ್ರಜ್ಞರು, ಆ ಒಂದು ಏನೇನಕ್ಕೆ ಯಾವ್ಯಾವ ಶಾಸ್ತ್ರಜ್ಞರು ಬರಬೇಕು ಅವ್ರನ್ನೆಲ್ಲ ನೇಮಕ ಮಾಡಿ ಒಂದೊಂದು ಗ್ರಹಕ್ಕೂ ಒಬ್ಬೊಬ್ಬರು ತಜ್ಞರಿದ್ದರು. ಗ್ರಹಾಧಿಪತಿಗಳ ಮಹಿಮೆಯನ್ನು ಹೇಳುವಂಥವ್ರು ಹಿಂದಿನ ಕಾಲದಲ್ಲಿದ್ದರು. ನೀವು ರಾಜವಿಕ್ರಮ ಶನಿ ಪ್ರಭಾವ ಕಥೆಯಲ್ಲಿ ಕೇಳಿರ್ಬೋದು.
ಒಂದೊಂದು ಗ್ರಹದ ಬಗ್ಗೆನೂ ಹೇಳಲಿಕ್ಕೆ ಒಬ್ಬೊಬ್ಬರು ಪುರೋಹಿತರು ಇರ್ತಾ ಇದ್ರು. ಅವರೆಲ್ಲ ಪೂಜ್ಯರು, ಭಗವಂತನ ಮಹಿಮೆಯನ್ನು ಅಷ್ಟು ತಿಳ್ಕೊಂಡಿದ್ರು. ಹಾಗೆ ನಾವೇನು ಮಾಡ್ತೀವಿ, ತಿಳ್ಕೊಳ್ಳೋ ಸಮಯ ಇಲ್ಲ ಅಂತೇಳಿ ನಮ್ಮ ಸಮಯ ಎಲ್ಲೋ ವ್ಯರ್ಥ ಮಾಡ್ತಾ ಇರ್ತೀವಿ. ಹಾಗಾಗಿ ದಯಮಾಡಿ ಶಾಸ್ತ್ರವನ್ನು ನೀವು ಇವತ್ತು ಅಳವಡಿ. ಯಾಕೆಂದರೆ ಹಿಂದೆಲ್ಲ ನ್ಯಾಚುರಲ್ ಆಗಿ ಊಟ ಮಾಡಿ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿ ತುಂಬ ಸ್ಟ್ರಾಂಗ್ ಆಗಿರ್ತಾ ಇದ್ರು ಜನ. ಈಗ ಫಾಸ್ಟ್ ಫುಡ್ ತಿಂದು ತಿಂದು ಫಾಸ್ಟಾಗಿ ಹೋಗ್ತಾ ಇದ್ದಾರೆ, ಎಲ್ಲ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಬುದ್ಧಿ ತುಂಬ ಇದೆ ಜನರಲ್ಲಿ ಇವಾಗ, ಶಾರ್ಪ್ ಮೈಂಡೆಡರ್ ಆಗಿ. ಯಾಕೆ ನಾವು ತಿನ್ನುವಂಥ ಆಹಾರದಲ್ಲಿ ಅಂಥ ಒಂದು ವಿಷಪೂರಿತ ಅಂಶಗಳು ತುಂಬ ಇದೆ. ಯಾಕೆಂದರೆ ನಾನು ಇದರ ಬಗ್ಗೆ ಯಾಕೆ ಹೇಳ್ತೀನಿ ಅಂದರೆ, ಈ ಆಹಾರದಲ್ಲೂ ನಮ್ಮ ಕೆಲವೊಂದು ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗ್ತದೆ. ಹಾಗಿದ್ದಾಗ ಈಗೆಲ್ಲ ಜನ ಮತ್ತೆ ನ್ಯಾಚುರಲ್ ಕಡೆ ಬರ್ತಾ ಇದ್ದಾರೆ. ಅಂದರೆ ಸಾಂಪ್ರದಾಯಿಕ ಜೀವನ, ಹಿಂದಿನ ಕೆಲವು ತತ್ವ ಸಿದ್ಧಾಂತಗಳಿಗೆ ಬರ್ತಾ ಇದೆ. ಯಾಕೆ ಎಲ್ಲ ಪ್ರಯತ್ನ ಮಾಡಿದರು, ರೋಗ ರುಜಿನಗಳು ಜಾಸ್ತಿ ಆಗಿದೆ, ಕೊಲೆ, ಅತ್ಯಾಚಾರ, ಮೋಸ, ದಗ, ವಂಚನೆ, ಅಹಂಕಾರ, ಹಣನೇ ಮುಖ್ಯ ಅಂದು ತಂದೆ ತಾಯಿಯರನ್ನ ಹೊರಗಟ್ಟೋದು, ತಂದಂಥ ಹೆಣ್ಣನ್ನ ಧಿಕ್ಕರಿಸೋದು, ಅಥವಾ ಇನ್ನೊಂದೊಂದು ಅನೇಕ ರೀತಿಯಲ್ಲಿ ಹಿಂಸೆಗಳು, ದರೋಡೆಗಳು, ಮೋಸ ತುಂಬ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ವಾಸ್ತುಬಲ ಸರಿ ಇಲ್ಲ ಅಂದಾಗ ಇಂಥ ಪರಿಸ್ಥಿತಿಗಳು ಉದ್ಭವ ಆಗೋ ಸಾಧ್ಯತೆ ಜಾಸ್ತಿ. ದಯಮಾಡಿ ನಿಮ್ಮ ಮನೆಯನ್ನು, ನಿಮ್ಮ ಆಸ್ತಿಯನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸಂಸಾರವನ್ನು, ನಿಮ್ಮ ಜೀವನವನ್ನು ರಕ್ಷಿಸಿ ಮಾಡ್ಕೊಳ್ಳಿ. ಯಾರೋ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ದೇಶ ಅದ್ರ ಪಾಡಿ ನಾವಿದ್ರೂ ಜಗತ್ತಿರ್ತದೆ, ನಾವು ಹೋದ್ರೂ ಇರ್ತದೆ. ಹಿಂದೆನೂ ಇತ್ತು, ಇವತ್ತು ಇದೆ. ನಾವು ಇಲ್ಲ ಅಂದ್ಬಿಟ್ಟು ಏನು ಜಗತ್ತು ಅಳೋದಿಲ್ಲ. ಪಂಚಭೂತಗಳು ಇದಕ್ಕೆ ಲಕ್ಷಾಂತರ ವರ್ಷ ಇತಿಹಾಸ ಇದೆ. ನಾವೇನು ಸೃಷ್ಟಿ ಮಾಡಿದ್ದಲ್ಲ. ಏನೋ ಕೆಲವರು ನಾವೇ ಸೃಷ್ಟಿ ಮಾಡಿದವ್ರ ಥರ ಆಡ್ತಾ ಇರ್ತೀವಿ. ದಯಮಾಡಿ ನಿಮ್ಮಲ್ಲಿ ಮನವಿ, ಮಾನ್ಯ ಬಂಧುಗಳೇ, ನಿಮ್ಮ ಕುಟುಂಬ ಕ್ಷೇಮ, ನಿಮ್ಮ ಹಣ ಸಂಪತ್ತು ಕ್ಷೇಮ, ನಿಮ್ಮ ಮಕ್ಕಳು ದಾರಿಯನ್ನು ತಪ್ಪುವ ಸಾಧ್ಯತೆ ಜಾಸ್ತಿ ಇರ್ತದೆ. ನಿಮ್ಮ ಶ್ರಮ ಮುಂದೆ ಒಂದು ದಿವಸ ಮಣ್ಣುಪಾಲಾಗುತ್ತೆ. ದಯಮಾಡಿ ಈ ಒಂದು ಸಂಪೂರ್ಣವಾದಂಥ ಈ ಒಂದು ವಾಸ್ತುವನ್ನು ಅಳವಡಿಸ್ಕೊಂಡು ಸಮೃದ್ಧಿ ಕಾಣಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ನಮಸ್ಕಾರ, ಧನ್ಯೋಸ್ಮಿ. ನನ್ನ ಕಾರ್ಯಕ್ರಮ ನೋಡಿದಂಥವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ವಿಶೇಷ ಎಪಿಸೋಡ್ ಇದು. ಹಾಗಂತ ಹೇಳ್ತಾ ಎಲ್ಲರಿಗೆ ನಮಸ್ಕಾರ, ಧನ್ಯೋಸ್ಮಿ.